ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಎದ್ದು ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ನಾನು ಆಗಲೇ ಬೇಗನೆ ಎದ್ದಿದ್ದೀನಿ. ಸೊ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡೆ. ಇವಾಗ ಕಸ ಅದು ಹುಡ್ಕೊಬೇಕು. ಅದಕ್ಕೆ ಇವಾಗ ನಮ್ಮ ಮನೆಯವರು ನನ್ನ ಮಗ ಇವಾಗ ಎದ್ದರು. ಸೊ ಹಂಗಾಗಿ ಇವಾಗ ಎಲ್ಲನೂ ಮಡಿಸ್ಕೊಂಡು ಎಲ್ಲ ಕಸ ಹುಡ್ಕೊಬೇಕು. ನಮ್ಮ ಅತ್ತೆ ರೊಟ್ಟಿ ಮಾಡ್ತಿದ್ರು. ಸೊ ಆಮೇಲೆ ತೋರಿಸ್ತೀನಿ ನಮ್ಮ ಅತ್ತೆ ರೊಟ್ಟಿ ಮಾಡ್ತಿರೋದನ್ನ. ಇವಾಗ ಹಾಸಿಗೆ ಎಲ್ಲ ಮಡಿಸ್ಕೊಂಡು ಕಸ ಹುಡ್ಕೊಬೇಕು. ಇನ್ನೂ ಕೆಲಸಗಳಿವೆ. ಡೈಲಿ ವ್ಲಾಗ್ನ ಡೈಲಿ ಹಾಕಬೇಕು ಅಂದರೆ ನಿನ್ನೆ ಒಂದಿನ ಸ್ಕಿಪ್ ಆಯಿತು ಗೈಸ್. ನಿನ್ನೆ ಒಂದಿನ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋಸ್ ಮಾಡಿದ್ದೆ, ಬಟ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಿನ್ನೆ ಹಾಕೋಕ್ಕಾಗಲಿಲ್ಲ ವೀಡಿಯೋಸು. ಇವತ್ತು ಹಾಕಿದ್ದೀನಿ. ಮತ್ತು ಏನು ಗೊತ್ತಾ, ವೀಡಿಯೋ ಮಾಡ್ತೀನಿ, ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್, ಯಾಕಂದರೆ ವಾಯ್ಸ್ ಕೊಡಬೇಕಲ್ವ. ಹಂಗಾಗಿ ಲೇಟಾಗುತ್ತೆ. ಮನೇಲಿ ಯಾರಾದರೂ ಇದ್ದರೆ ನಾನು ಎಡಿಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಏನಾದರೂ ಅಂತಾರೇನೋ ಅಂತ. ಹಾಗಾಗಿ ನಾನು ಮನೇಲಿದ್ದರೆ ಎಡಿಟ್ ಮಾಡೋದಾಗಲ್ಲ. ಸೊ ಎಲ್ಲರೂ ಹೋದ್ಮೇಲೆ ಮಧ್ಯಾಹ್ನ ಆ ಟೈಮಲ್ಲಿ ಎಡಿಟ್ ಮಾಡ್ತೀನಿ. ಬಟ್ 2 ದಿನದಿಂದ ಎಲ್ಲೂ ಹೋಗೇ ಇಲ್ಲ. ಹಾಗಾಗಿ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಮ್ಮ ಮನೇಲಿ ನನ್ನ ಗಂಡ ನನ್ನ ಸಪೋರ್ಟಿವ್ ಇದ್ದಾರೆ. ಅವರಿದ್ದರೆ ಎಡಿಟ್ ಮಾಡ್ತೀನಿ, ಅವರಿದ್ದರೆ ಏನೂ ಅನ್ನಲ್ಲ. ಅವರಿದ್ದರೆ ಎಡಿಟ್ ಮಾಡ್ತೀನಿ. ನಾನು ಮಾತಾಡೋದು ನೋಡಿ ಒಂದು ಸ್ವಲ್ಪ ನಗ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಅವರೇನು ಬೈಯೋದಾಗಲಿ ಏನೂ ಮಾಡಲ್ಲ. ಸೊ ಹಂಗಾಗಿ ಇವಾಗ ನಾನು ಹೊಲಿಯೋಣ ಅಂತ ಏನಾದರೂ, ನನ್ನ ಫ್ರೆಂಡ್ ಕೊಟ್ಟಿರೋದು ನೋಡಿ, ಹಳೆಯ ದಿನದ ಗೆಳತಿಯವಳು ಮನೆದಾಳದ ಒಡತಿಯವಳು ಅಂತೆ. ಈ ಹಾಡು ನನ್ನ ಯಜಮಾನ್ ಕೊಟ್ಟಿರೋದು. ಸೊ ಇವಾಗ ಕೆಲಸ ಇದೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಬಾಯ್. ನೋಡಿ ಇವಾಗ ಬಂದರು ನೋಡಿ ಇವರು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ ಗೈಸ್. ವಾಕಿಂಗ್ ಹೋಗಿ ಬೆಳಗ್ಗೆ ನಡ್ಕೊತ ಹೋಗ್ತಾರೆ. ಅಲ್ಲಿ ಗಾಡಿ ನಡ್ಕೊತ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ, ಮತ್ತೆ ಮನೆಗೆ ಬರಲ್ಲ ಅವನು. ಹಾಗಾಗಿ ಎತ್ಕೊಂಡು ಬರಬೇಕು ಅವನಿಗೆ. ವಾಕಿಂಗ್ ಹೋಗಿ ಇವಾಗ ಈ ಟೈಮ್ಗೆ ಬರ್ತಾರೆ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ಬಂದು ರೆಡಿಯಾಗಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ಅವನ್ನ ನಾವು ಎತ್ಕೊಬೇಕು. ಇನ್ನು ನೋಡಿ ಅಲ್ಲಿ ಹೋಗ್ತಾರೆ. ಇವಾಗ ನೋಡಿ ಡ್ರಾಯಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿನ್ನೆ ಕತ್ತಲಲ್ಲಿ ಮಾಡಿದ್ದೆ, ಹಂಗಾಗಿ ವಿಡಿಯೋನ ಕರೆಕ್ಟಾಗಿ ಕಾಣಿಸಿಲ್ಲ ಅನಿಸುತ್ತೆ. ಹೋದ ವ್ಲಾಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗೈಸ್. ನಮ್ಮ ಮನೇಲಿ ಇವಾಗ ಕೆಲಸದಿಂದ ಬಂದರು, ಅದಕ್ಕೆ. ಸೊ ನಾನು ಅನ್ನ ಮಾಡಬೇಕು. ಮತ್ತು ನೋಡಿ ರೊಟ್ಟಿ ಮಾಡ್ತಿದ್ದಾರೆ. ಆಗಲೇ ತೋರಿಸ್ತೀನಿ ಅಂತ ಅಂದವಲ್ಲ, ಸೊ ಹಂಗಾಗಿ ಇವಾಗ ತೋರಿಸಿದ್ದೀನಿ. ನಾನು ಸಾಂಬಾರು ಮಾಡಿದ್ದೆ ಗೈಸ್, ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ. ಆಯಿತು, ನಾನೇನಾದರೂ ಅಡುಗೆ ಮನೇಲಿದ್ದರೆ ನಾನು ಹಿಂದೆಯೇ ಬರೋದು. ನೋಡಿ ಈ ಥರ ಬಂದು ನೀರಾಟ ಆಡೋದು, ಹಿಟ್ಟಾಟ ಆಡೋದು ಮಾಡ್ತಾನೆ. ಊರೆಲ್ಲ ಊರು ಮನೆ ನೋಡಿ ನೀರಾಟ, ಬರೀ ನೀರಾಟ. ಇಲ್ಲ ನೀರು ಆಡ್ಕೋದೇನು? ಹಾಂ, ನೀರಿದ್ರೆ ಆಯ್ತಾ ನಿಂಗೆ ಸಪ್ಯ? ವಾಕಿಂಗ್ ಹೋಗ್ಬಂದು ಈ ಥರ ಆಟ ಆಡ್ತಾನೆ. ಇವಾಗ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಆಮೇಲೆ ಫ್ರೆಶ್ ಆಗಬೇಕು. ಇನ್ನೂ ಆಗಿಲ್ಲ. ಸೊ ಜಸ್ಟು ಎಲ್ಲ ಮಗನಿಗೆ ಸ್ನಾನ ಮಾಡಿಸಿದೆ. ಆಮೇಲೆ ನಾನು ಫ್ರೆಶ್ ಆಗಿ ಬಂದಿದ್ದೀನಿ. ನನ್ನ ಸ್ಕಿನ್ ಕೇರ್ ಇವತ್ತು ನೀವು ನೋಡ್ತೀರಾ. ಸೊ ನಾನು ಸ್ಕಿನ್ ಕೇರ್ ಅಂತ ಏನೂ ಮಾಡಿಲ್ಲ ನೋಡಿ. ನಾನು ಏನು ಹಚ್ಕೊತೀನಿ ಫೇಸ್ಗೆ ಅಂತ ತೋರಿಸ್ತೀನಿ. ನನಗೆ ನೋಡಿ ಗೈಸ್, ಹೇರ್ಸ್ ಇಷ್ಟೇ ಇರೋದು. ಮೊದಲು ಎಷ್ಟಿತ್ತು ಗೈಸ್, ಎಲ್ಲ ಕೂಡ ಉದುರೋಗ್ಬಿಟ್ಟಿದ್ದಾವೆ. ಯಾಕೆ ಅಂತ ನಂಗೆ ಇನ್ನೂವರೆಗೂ ಗೊತ್ತಾಗಿಲ್ಲ, ಯಾಕೆ ನನ್ನ ಹೇರ್ ಫಾಲ್ ಆಗ್ತಿದೆ ಅಂತ. ಯಾಕೆ ಹೇರ್ ಫಾಲ್ ಆಗೋದು ಅಂತ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಹೇರ್ ಸ್ಟೈಲ್ ಅಂತ ಏನೂ ಇಲ್ಲ ಗೈಸ್. ಎಲ್ಲಾದರೂ ಹೋದರೆ ಒಂದು ಕ್ಲಿಪ್ ಇಟ್ಕೊಂಡು ಹಾಕ್ಕೊತೀನಿ. ಸೊ ಇವಾಗ ಈ ಥರ ಒಂದು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಸೊ ಇದೇ ನನ್ನ ಹೇರ್ ಸ್ಟೈಲು. ಮನೇಲಿದ್ದರೆ ಆಲ್ಮೋಸ್ಟ್ ಈ ಥರನೇ ನನ್ನ ಹೇರ್ ಸ್ಟೈಲು. ಸೊ ಫೇಸ್ಗೆ ಸ್ಕಿನ್ ಕೇರ್ ಅಂತ ಏನಿಲ್ಲ. ಸೊ ನಾನು ಏನು ಹಚ್ಕೊತೀನಿ ಅಂತ ತೋರಿಸ್ತೀನಿ ರೀ. ಸೊ ಆ ವಿಡಿಯೋ ಸ್ಕಿಪ್ ಆಗಿದೆ ಗೈಸ್, ಎಲ್ಲೋಗಿದೆ ಗೊತ್ತಿಲ್ಲ. ನಾನು ಹಚ್ಕೊಳ್ಳೋದು ಒಂದು ಬಾಡಿ ಲೋಷನ್ನೇ ನಾನು ಫೇಸ್ಗೆ ಯೂಸ್ ಮಾಡ್ತೀನಿ. ಯಾಕಂದರೆ ಚಳಿಯಲ್ಲೆಲ್ಲ ಎಲ್ಲರ ಫೇಸು ಕೈಗಳು ಅದೆಲ್ಲ ಹೆಂಗಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಹಂಗಾಗಿ ನಾನು ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ಆಮೇಲೆ ನಿವ್ಯಾದು ಯೂಸ್ ಮಾಡೋದು ನಾನು. ನಿವ್ಯಾ ಬಾಡಿ ಲೋಷನ್ ಹಚ್ಕೊತೀನಿ. ಆಮೇಲೆ ಒಂದು ಮಾರ್ನಿಂಗ್ ಲಿಪ್ ಬಾಮ್ನ ಹಚ್ಕೊತೀನಿ. ನೈಟ್ ಆದರೆ ವ್ಯಾಸ್ಲಿನ್ ಹಚ್ಕೊತೀನಿ. ತುಟಿಗೆ ಲಿಪ್ ಬಾಮ್ ಅಥವಾ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ. ಸೊ ಆಚೆ ಕಡೆ ಹೋದರೆ ಮಾತ್ರ ಲಿಪ್ ಬಾಮ್ ಯೂಸ್ ಮಾಡೋದು. ಮನೇಲಿದ್ದರೆ
ಆಲ್ಮೋಸ್ಟ್ ಏನದು ವ್ಯಾಸ್ಲಿನ್ ಹಚ್ಕೊಳ್ಳೋದು ನಾನು. ಸೊ ನೋಡಿ ನನ್ನ ಹೇರ್ ಫಾಲು ಎಷ್ಟಾಗಿದೆ. ಇದ್ದಾಗ ಒಂದು ಸರಿ ಇಷ್ಟ ಕೂದಲು ಬರುತ್ತೆ ಗೈಸ್ ಅದಕ್ಕೆ. ಸೊ ಫೈನಲಿ ಈ ಥರ ಕಾಣಿಸುತ್ತೆ ನೋಡಿ. ಹಣೆಗೆ ಒಂದು ಸ್ವಲ್ಪ ಗಂಧನ ಹಚ್ಕೊಂಡ್ಬಿಡ್ತೀನಿ. ಎಂದಾದರೂ ಯಾವಾಗಾದರೂ ಕಣ್ಣಿಗೆ ಕಾಜಲ್ನ ಹಚ್ಕೊತೀನಿ, ಇಲ್ಲಾಂದರೆ ಇಲ್ಲ. ಅದು ಕೂಡ ಹಚ್ಕೊಳ್ಳಲ್ಲ ನಾನು ಜಾಸ್ತಿ. ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಅಷ್ಟೇ ಹಚ್ಕೊಳ್ಳೋದು ನಾನು. ಏನಾದರೂ ಹಚ್ಕೊಬೇಕು ಗೈಸ್ ಫೇಸ್ಗೆ. ಆಮೇಲೆ ಎಲ್ಲ ಪಿಂಪಲ್ಸ್ ಎಲ್ಲ ಆಗ್ತಿದೆ ಇವಾಗ ಫೇಸ್ಗೆ. ಸ್ಕಿನ್ ಕೇರ್ ಏನೂ ಮಾಡಲ್ಲ, ಹಂಗಾಗಿ ನನ್ನ ಫೇಸ್ ಈ ಥರ ಇದೆ. ಏನಾದರೂ ಹಚ್ಕೊಬೇಕು. ಸೊ ಇವಾಗ ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಸೊ ಇವಾಗ ಒಣಗಾಕೋದಕ್ಕೆ ಅಂತ ಮೇಲೆ ಬಂದಿದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ಹೋಗಿ ಊಟ ಮಾಡಬೇಕು. ಇವಾಗ ಎಲ್ಲ ಬಟ್ಟೆನ ಹಾಕ್ತಿದ್ದೆ. ಸೊ ನಮ್ಮ ಮನೇಲಿ ಒಂದು ಸ್ವಲ್ಪ ನಮ್ಮ ಅಕ್ಕ ಅವರೆಲ್ಲ ಊರಿಗೆ ಹೋಗಿರೋದ್ರಿಂದ ಬಟ್ಟೆ ಸ್ವಲ್ಪನೇ ಇರುತ್ತೆ. ಎಲ್ಲರೂ ಫ್ಯಾಮ್ಲಿ ಎಲ್ಲ ಇದ್ದರೆ ತುಂಬ ಬಟ್ಟೆ ಇರುತ್ತೆ. 2 ಬಕೆಟ್ ಬಟ್ಟೆ ಇರುತ್ತೆ. ಸೊ ಇವಾಗ ಯಾರೂ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಬಟ್ಟೆ ಇದ್ದಾವೆ. ಬೇಗ ಬೇಗ ಒಣಗಾಕಿ ಹೋಗಬೇಕು. ಟೈಮು 10:30 ಏನೋ ಆಗಿದೆ. 10:30 ಆಗಿದೆ ಟೈಮು. ಸೊ ಇವಾಗೆಲ್ಲ ಕೆಲಸ ಮುಗೀತು ನಂದು. ಈಗ ಊಟ ಮಾಡಿ ನೆಕ್ಸ್ಟ್ ಏನಾದರೂ ನೋಡಬೇಕು, ಏನಾದರೂ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ರೆಸ್ಟ್ ಮಾಡೋದಷ್ಟೆ. ಆಮೇಲೆ ಹೋದ ಬ್ಲಾಗಲ್ಲಿ ನಾನು ಬ್ಲೌಸು ಮಾರ್ಕಿಂಗ್ ಮತ್ತು ಕಟ್ಟಿಂಗ್ನ ಹೇಳಿದ್ದೆ. ಸ್ಟಿಚಿಂಗ್ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ, ಸ್ಟಿಚಿಂಗ್ ಮಾಡೋದು ನಾನು ಹೇಳ್ತೀನಿ. ಬೇಕಿದ್ರೆ ಕಮೆಂಟ್ ಮಾಡಿ. ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ಅಲ್ಲ, ನಾನು ಚೂಡಿದಾರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಡಿಸೈನ್ಸ್ ಏನಾದರೂ ಇದ್ದರೂ ಹೇಳಿ, ಇದನ್ನು ನಮಗೆ ಹೇಳ್ಕೊಡಿ ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಾಕ್ತೀನಿ. ಆಮೇಲೆ ಇವತ್ತು ಏನಾದರೂ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ಇವಾಗ ಬಟ್ಟೆ ಹಾಕೋದಾಯಿತು. ಸೊ ಇವಾಗ ಹೋಗಬೇಕು. ಹೋಗಿ ಊಟ ಮಾಡೋಣ, ಹಸಿವಾಗ್ತಿದೆ. ಇವತ್ತು ನನ್ನ ಊಟ ಬಿಸಿ ರೊಟ್ಟಿ, ಪಾಲಕ್ ಸಾರು, ಉಪ್ಪಿನಕಾಯಿನ ಹಚ್ಕೊಂಡಿದ್ದೀನಿ. ಊಟ ಮಾಡಬೇಕಾದ್ರೆ ಬಿಗ್ ಬಾಸ್ನ ನೋಡೋದೊಂದು ಹ್ಯಾಬಿಟ್ ಇದೆ ನನಗೆ. ಸೊ ಆಮೇಲೆ ಊಟ ಮಾಡಿ ಬಿಗ್ ಬಾಸ್ನ ನೋಡಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆನಾ? ನೋಡಿ ನಮ್ಮ ಮಗ ಮಲ್ಕೊಂಡ. ಸೊ ಅವನ ಜೊತೆ ನಾನು ಮಲ್ಕೊಂಡಿದ್ದೆ. ಇವಾಗ ಎದ್ದಿದ್ದೀನಿ. ಟೈಮು 4:30 ಆಗಿದೆ. ಸೊ ಇವಾಗ ಎದ್ದು ಆಚೆ ಬಂದು ನೋಡಿದ್ರೆ ನಮ್ಮ ಮನೆಯವ್ರ ಗಾಡಿ ಸೌಂಡ್ ಬಂತು. ಸೊ ಹಂಗಾಗಿ ಎದ್ದಿದ್ದೆ. ನೋಡಿ ಕಾಲ ಸಾಕಾಗ್ಯದ. ಈಗಾರ ಮಕ್ಕೊಂಡು ಎದ್ದು ಹೊಂಟೀನಿ. ಈಗ ಕೆಲಸದೇ ಬಂದು ಬರೀ ಗುಂಡಿದೇ ಹಚ್ಚೋದು. ಹಚ್ತೀನಿ ಆಮೇಲೆ. ಓಕೆ ಆಮೇಲೆ ಹಚ್ತೀನಿ. ಹೇಳಾಯ್ ನೋಡಿ ಎಷ್ಟು ಕಷ್ಟ. ಹೊಲಿತೀನಿ ಚಂದ ಮಾಡೋದು ಚರಿದ. ಆಮೇಲೆ ಹೊಲಿತೀನಿ. ಅತ್ತಿ ಬರಲಿ ಇವ ಮಕ್ಕೋಣ ಮತ್ತೆ ಎದ್ದು ಬಿಡ್ತಾನೆ. ಬಂದಿದ್ದ ತಕ್ಷಣ ಒಂದು ಕೆಲಸನ ಹಚ್ತರು. ಸೊ ಇವಾಗ ಇದಕ್ಕೆ ಗುಂಡಿ ಹಚ್ಚಬೇಕು. ಆಮೇಲೆ ನಮ್ಮ ಅಜ್ಜಿಯವರು ಆ ಸೀರೆ ಇದು ಸೈಡಲ್ಲಿ ಸೆರಗು ಹತ್ರ ಇರುತ್ತಲ್ಲ ಅದನ್ನು ಹಿಡಿ ಅಂತ ಅಂದರು. ಸೊ ಹಂಗಾಗಿ ನೋಡಿ ನಮ್ಮ ಮನೇಲಿದ್ರೆ ನಾವು ಈ ಥರನೇ ಕಿತ್ತಾಡ್ಕೊತ ಇರ್ತೀವಿ. ಈ ಥರ ಕಿತ್ತಾಡ್ಕೊತ ಇರ್ತೀವಿ ಮನೇಲಿ. ಸೊ ಆಮೇಲೆ ಅಡುಗೆ ಮಾಡಬೇಕು ಅಂತ ಹೋದೆ. ಮನೆಯವರು ತತ್ತಿ ತಂದಿದ್ರು. ಸೊ ಪಲ್ಯ ಮಾಡೋಣ ಅಂತ. ಆಮೇಲೆ ಚಪಾತಿ ಹಿಟ್ಟನ್ನ ನಾದಿಟ್ಟಿದ್ದೆ. ಪಲ್ಯ ಮತ್ತು ಚಪಾತಿ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆ. ಆಮೇಲೆ ನಮ್ಮ ಮನೆಯವರು ಸುಮ್ಮನೆ ಅಡುಗೆ ಮಾಡ್ಕೊತ ಸುಮ್ಮನೆ ಇರ್ತೀವಲ್ವ, ಹಂಗೆ ಈ ತಿಂಡಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹಂಗೆ ಕುರ್ಕುರೆ ತಂದುಕೊಟ್ಟಿದ್ರು. ನಾನು ಅದನ್ನು ತಿನ್ಕೊತ ಅಡುಗೆ ಮಾಡ್ತಿದ್ದೆ ಅಷ್ಟೇ ಗೈಸ್. ಇವಾಗ ಟೇಸ್ಟ್ ನೋಡಿ ಏನು ಗೊತ್ತಾ, ಎಲ್ಲನೂ ಟೇಸ್ಟ್ ಒಂದೇ ಥರ ಇರುತ್ತೆ. ಆಮೇಲೆ ನಮ್ಮ ಜನ ಹೇಗಪ್ಪ ಅಂದರೆ ಅದೇನು ಕೆಟ್ಟ ಹ್ಯಾಬಿಟ್ ಅಂತ ಇರುತ್ತೋ ಅದಕ್ಕೆ ಬೇಗ ಹೋಗಿ ಅಟ್ಯಾಕ್ ಆಗಿಬಿಡ್ತೀವಿ ನಾವು. ಈಗ ಏನಾದರೂ ಒಳ್ಳೆಯ ಹಾಲು ಕುಡಿಬೇಕು, ಆಮೇಲೆ ಜಾಸ್ತಿ ಎಣ್ಣೆಲಿ ಕರೆದಿರೋದು ತಿನ್ನಬಾರ್ದು ಅಂತ ಹೇಳ್ತಾರೆ. ನಾವು ಅದನ್ನೇ ಜಾಸ್ತಿ ತಿನ್ನೋದು, ಹಾಲನ್ನು ಜಾಸ್ತಿ ಕುಡಿಯೋದೇ ಇಲ್ಲ. ನಮಗೇನು ಒಳ್ಳೆಯದು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ. ಆ ಥರ ಆಗಿಬಿಟ್ಟಿದೆ.
ಸಮಾಜಪುರ. ಸೊ ಇವಾಗ ತತ್ತಿ ಪಲ್ಯ ಮಾಡೋದಕ್ಕೆ ಅಂತ ಉಳ್ಳಾಗಡ್ಡಿ, ಟೊಮೊಟೊ, ಒಂದೆರಡು ಮೆಣಸಿನ್ಕಾಯಿ, ಆಮೇಲೆ ಕೊಬ್ಬರಿ ಅದೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿಟ್ಟಿದ್ದೀನಿ. ಇವಾಗ ಪಲ್ಯ ಮಾಡಬೇಕು. ಕೊತ್ತಂಬರಿನೂ ತೊಗೊಂಡಿದ್ದೀನಿ. ತತ್ತಿ ಕುದ್ಮೇಲೆ ಪಟ್ ಎಲ್ಲ ಮಾಡಿಬಿಡೋದೆ. ಬಂದು ನೋಡಿದ್ರೆ ನನ್ನ ಮಗ ನಾವು ಕಣ್ಣ ಮುಚ್ಚಲೆ ಆಡ್ಲತ್ತೀವಿ. ಟಾಟಾ ಬರಬೇಡ ಕಣ್ಣ ಮುಚ್ಚಲೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಚಾಲು ಮಾಡಿದ್ದೆ. ಸೊ ಇವಾಗ ಟೈಮು 11 ಗಂಟೆ ಏನೋ ಆಗಿದೆ. ಇವಾಗ ನಾನು ವೀಡಿಯೋನ ಚಾಲು ಮಾಡಿದ್ದೆ. ಸೊ ನಿನ್ನೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ವ್ಲಾಗ್ನ ನೆನಪೇ ಹೋಗಿದೆ ನನಗೆ ವ್ಲಾಗ್ ಮಾಡೋದು. ಊಟ ಮಾಡಿ ಮಲ್ಕೊಂಡು ಇವಾಗ ನೆಕ್ಸ್ಟ್ ಚಾಲು ಮಾಡಿದ್ದೀನಿ. ಈಚಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ನನ್ನ ಮಗನ ಜೊತೆ ಆಟ ಆಡ್ತಿದ್ದೆ. ಗೊತ್ತಿಲ್ಲ, ಬಚ್ಕೋ ಆಟ ಅಂತಾರಲ್ವ, ಆಡ್ಕೋ ಆಟ. ನಾನು ಬಚ್ಚಿಟ್ಕೊತೀನಿ, ನನ್ನ ಮಗ ಬಂದು ಹುಡುಕ್ತಾನೆ. ಸೊ ಈ ಥರ ಆಟ ಆಡ್ಕೊಂಡು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಸೊ ಮಧ್ಯಾಹ್ನ ಟೈಮೆಲ್ಲ ಫ್ರೀಯಾಗೆ ಮನೇಲಿ ಕೂತಿರ್ತಿದ್ವಲ್ಲ, ಹಂಗಾಗಿ ಮನೇಲಿ ಕೂತಾಗ ಬೇಜಾರಾಗುತ್ತೆ ಅಂತ. ಸೊ ನನ್ನ ಮಗ ಮಲ್ಕೊಂಡಿದ್ರೆ ಅವನ ಜೊತೆ ನಾನು ಮಲ್ಕೊತೀನಿ. ಅವನು ಎದ್ದಿದ್ರೆ ಅವನ ಜೊತೆ ಆಟ ಆಡ್ಕೊ ಅಂತ ಈ ಥರ ಆಟ ಆಡ್ಕೊತೀನಿ. ಇವಾಗ ಬರ್ತಾನೆ ನೋಡಿ, ಈ ಥರ ಆಟ ಆಡ್ತೀವಿ. ಬಿಚ್ಕೊಂಡ್ರೆ ಅವ್ನು ಹಿಡಿಯೋ ಬರ್ತಾನೆ. ನನ್ನ ನಡಿ ಬಂದ, ನನಗೆ ಹೋಗುವಂಥ ಟಾಟ ಮಾಡ್ತಾನೆ. ನಾನು ಹೋದರೆ ಮತ್ತೆ ನಾನು ಹೊಡ್ಕೊ ಅಂತ ಬರ್ತಾನೆ. ಈ ಥರ ನಾವು ಆಟ ಆಡ್ತೀವಿ. ಸೊ ಒಂದೊಂದು ದಿನ ಬೇರೆ ಬೇರೆ ಆಟ ಆಡೋದು, ಅವನ ಜೊತೆ ಆಟ ಸಾಮಾನೆಲ್ಲ ಆಡ್ತೀನಿ. ಸೊ ನಮಗೂ ಅವ್ರು ದೊಡ್ಡವರಾದ್ರು ಮತ್ತೆ ಆಟ ಆಡೋಕ್ಕೆ ಟೈಮೇ ಸಿಗೋಲ್ಲ. ನಮ್ಮದು ಚಿಕ್ಕ ವಯಸ್ಸಲ್ಲಿ ನಾವು ಏನು ಆಟ ಆಡ್ತೀವಿ ಅದನ್ನು ನಾವು ಇವಾಗ ಮತ್ತೆ ಆಟ ಆಡೋಕ್ಕೆ ಚಾನ್ಸ್ ಇರುತ್ತೆ. ಸಾಕು ಹೋಗು, ನಾ ಹೋಲಿ ಟಾಟಾ. ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊತಾ ಇರ್ಬೋದು. ಆಮೇಲೆ ಅವ್ರು ದೊಡ್ಡವರಾದರೆ ಆಟ ಆಡೋಕ್ಕೆ ಚಾನ್ಸ್ ಇರೋಲ್ಲ. ಅದಕ್ಕೋಸ್ಕರ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ಕೊತಾ ಇರ್ತೀನಿ ಯಾವಾಗಲೂ ನನ್ನ ಮಗನ ಜೊತೆ. ಲೈಫ್ನ ನೀವು ಆದಷ್ಟು ಎಂಜಾಯ್ನ ಮಾಡಿ. ಯಾಕಂದರೆ ಮತ್ತೆ ಈ ದಿನಗಳು ಮತ್ತು ಈ ಕ್ಷಣಗಳು ಮತ್ತೆ ಸಿಗೋಲ್ಲ. ಸಿಗೋ ಟೈಮ್ನ, ಸಿಗೋ ಕ್ಷಣನ ಹ್ಯಾಪಿಯಿಂದ ಎಂಜಾಯ್ ಮಾಡಬೇಕು. ಹಾಗಾಗಿ ನಾನು ಎಂಜಾಯ್ ಮಾಡ್ತೀನಿ. ಒಳ್ಳೆಯದು ಕೆಟ್ಟದ್ದು ಅಂತ ಎಲ್ಲನೂ ಬರುತ್ತೆ, ಆದರೆ ಎಲ್ಲನೂ ಫೇಸ್ ಮಾಡ್ಕೊತ ಹೋಗಬೇಕು. ಆಮೇಲೆ ತಾನೇ ನಮಗೆ ಸಕ್ಸಸ್ ಸಿಗೋದು. ನಾವು ಕೂಡ ಏನೋ ಒಂದು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದೇನಾದರೂ ಬೇಕಲ್ವ. ಸೊ ಆ ಥರ ನಾನು ನನ್ನ ಮಗನ ಖುಷಿಯಾಗಿ ನೋಡ್ಕೊಂಡಿದ್ದೀನಿ ಅಂತ ಒಂದು ಅಷ್ಟೇ. ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ನನಗೆ. ನಾನು ಆಚೆ ಹೋಗಿದ್ದೀನಿ ಅಂತ ಅವನು ಆಚೆ ಹೋದ, ನಾನು ನೋಡಿದ್ರೆ ಒಳಗಡೆ ಇದ್ದೀನಿ. ನೀವು ಬರ್ತಾ ನೋಡಿ. ಕಣ್ಣು ಹಿಡಿಲಿಲ್ಲ ನೀನು, ಶೋತಿ ಎಲ್ಲ ಆ ಕಡೆ ನೋಡತ್ತಿದ್ದೀನಿ, ಆ ಕಡೆ ಇದ್ದೀನಂತ. ನಾನು ಆ ರೂಮಲ್ಲಿ ಹೋಗಿದ್ದಾಗ ನಾನು ಆಚೆ ಹೋದ. ನಾ ಎಲ್ಲಿದ್ದು ಗೊತ್ತು ನಿಂಗೆ? ನಾವಲ್ಲ, ನಾ ಎಲ್ಲಿದ್ದು ಗೊತ್ತು? ನಾ ಆ ರೂಮ್ನಾಗಿದ್ದ. ನೀ ನಂಗೆ ಕಂಡು ಹಿಡಿದಿಲ್ಲ, ಸೋತಿದ್ದಿ. ಸೋತರು ಈ ಥರ ಡ್ಯಾನ್ಸ್ ಮಾಡ್ತಾರೆ ಯಾರು? ನೀ ಮಾಡ್ತೀ? ಉಣ್ಣು ಟಾಟಾ. ನಾ ಹೋಗ್ತೀನಿ. ಸರಿ ನಾ ಹೋಗ್ತೀನಿ. ಓಲಿ ತೊಯ್ದು ಟಾಟಾ. ಟಾಟಾ. ಬರಬೇಡ, ಅಲ್ಲೇ ನಿಂದ್ರು, ಬರಬೇಡ. ನಾ ಡಕ್ಕೋತೀನಿ, ಬರಬೇಡ. ವಾಕಲೆ ಕಂಡಿಡ್ದ ಅಪ್ಪು, ಕಂಡಿಡ್ದಿ ನಂಗ. ಹಾಂ, ನಾನು ಅದು ಹೊಚ್ಕೊಂಡು ಕೂತೀನಿ. ಕಂಡು ಹಿಡ್ದಿದಿ, ಎಷ್ಟು ಚಾನೆ ಇದ್ದಪ್ಪ ನೀ. ಕಾಲು ಹೋನತ್ತು ನಂಗೆ. ಮತ್ತೆ ಹೋಲಿನ ಟಾಟಾ. ಸರಿ ಸರಿ. ಶರ್ದು ಟಾಟಾ ಮಾಡಬೇಕು. ಸರ್ದಿ ಹೋಲಿ ಪಾಕುಡು. ಟಾಟಾ.
ಹ್ಞೂ ಟಾಟಾ ಟಾಟಾ ಬರಬೇಡ. ನೋಡ್ತಾ ಕಳ್ಳ ನಾ ಬರೋದು ನೋಡಿದ್ನಿ. ನೋ ಇದು ಆಟ ಇಲ್ಲ. ನಾ ಎಲ್ಲಿದ್ದ ಇಲ್ಲೇ ಇದ್ದೀನಿ. ನೀ ನೋಡಿದಿ ಕಳ್ಳ ನಾ ಹೋಗ್ತೀನಿ ಟಾಟಾ. ನಂಗೆ ಮುಟ್ಟಬೇಡ ನೋ 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 ಪಪ್ಪು ನೋ ಬಾ ಬಾ. ಮುಟ್ಟಿದ್ರು ನಾ ಉಂಟ ಹಾಂ ಮುಟ್ಟು ಉಂಟು ಆ ಕಡೆ ಹೋಲಿ ಟಾಟಾ ಆಟ ಇಡ್ಲಿ ಇಟ್ಕೊಬೇಕಂತ ನಾನು. ಅಪ್ಪ ಟಾಟಾ. ನಂಗೆ ಸುಸ್ತಾಗ್ತದ ಸುಸ್ತಾಗತ್ತದಪ್ಪು. ಸಾಕು ನಂಗೆ ನಾ ಆಗ್ಬೇಕಾ. ಟಾಟಾ ಮಾಡು ಸಾಕು. ನನ್ನ ಮಗನ ಜೊತೆ ಆಟ ಎಲ್ಲ ಆಡಿ ಒಂದು ಸ್ವಲ್ಪ ಹೊತ್ತು ನಾನು ಏನೋ ಹೊಲಿಬೇಕು ಅಂತ ಕೂತಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಇದ್ದಾಳೆ. ಸೊ ಅವಳು ತಗೊಂಡು ಆಟ ಆಡಿಸ್ತಿದ್ರು. ಹಂಗಾಗಿ ನಾನು ಆಟ ಆಡೋತಾರ ಅಂತ ತಿಳ್ಕೊಂಡು ನನ್ನ ಪಣ್ಣಿನ ಕೆಲಸ ಮಾಡ್ಕೊತಿದ್ದೆ. ಸೊ ಆಮೇಲೆ ಆಚೆ ಬಂದು ನೋಡಿದ್ರೆ ಅವ್ರು ಅಲ್ಲಿಲ್ಲ. ಅವ್ರ ಮನೆಯೆಲ್ಲ ಮುಚ್ಕೊಂಡು ಎಲ್ಗೋ ಹೋಗಿದ್ರು. ನಾನು ಇವನ್ನ ಕರ್ಕೊಂಡು ಎಲ್ಲೋದ್ರಪ್ಪ ಇವನ್ನ ಕರ್ಕೊಂಡು ಎಲ್ಲೂ ಹೋಗಲ್ವಲ್ಲ ಅಂತ ನಾನು ಎಲ್ಲ ಕಡೆ ಒಂದು 2-3 ಮನೆ ಎಲ್ಲ ಹುಡ್ಕಾಡ್ದೆ ಗಾಯ್ಸ್. ಅವನ್ನ ಯಾರಾದರೂ ತೊಗೊಂಡು ಹೋದ್ರೆ ಅವ್ರು ಹೋಗಿದ್ದಾರೇನೋ ಅಂತ ಎಲ್ಲ ಕಡೆ ನೋಡಿದೆ. ಬಟ್ ಎಲ್ಲೂ ಇರಲಿಲ್ಲ. ಆಮೇಲೆ ಅವ್ರ ತಮ್ಮ ಸಿಕ್ತ. ಏನೋ ನನ್ನ ಮಗ ಅಂತ ಅಂದಿದ್ದಕ್ಕೆ ಅಲ್ಲೊಬ್ಬರ ಮನೆ ಹೇಳ್ದ. ಸೊ ಹಂಗಾಗಿ ನಾನು ಇವಾಗ ಅಲ್ಲೇ ಹೋಗ್ತಿದ್ದೀನಿ. ತುಂಬ ಹೊತ್ತಾಯಿತು ಅವನ್ನ ನೋಡಿ. ಅದಕ್ಕೆ ಅವನ್ನ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ. ಸೊ ನೋಡಿ ಅಲ್ಲೇ ಇದ್ದಾರೆ ನೋಡಿ. ಆಚೆಗಡೆ ಗಾಡಿಗಳು ನೋಡ್ಕೊತ ಕೂತವ್ರೆ. ಮಗನಿಗೆ ನನ್ನ ನೆನಪೇ ಇಲ್ಲ. ಗಾಡಿಗಳು ಏನಾದರೂ ನೋಡ್ಕೊತ ಕೂತ್ರೆ ನನ್ನ ನೆನಪೇ ಬರಲ್ಲ ಅವನಿಗೆ. ಅದಕ್ಕೆ ನಾನು ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ. ಅಲ್ಲಿಗೆ ಬಂದಿದ್ನಿ ನಂಗೆ ಬಿಟ್ಟು ನೋಡಿ ಈಗ ನಾನು ಬರೋಣ ಗಾಡಿ ನೋಡ್ಕೊಂತ ಅಂತ ಬಂದಿದ್ದೀನಿ. ಇವಾಗ ನೋಡಿದ್ರೆ ಈ ಥರ ಅವನಿಗೆ. ನನಗೆ ಬಿಟ್ಟು ಬಂದಿದ್ದಿ ಎತ್ಕೊಲ್ಲ ಹೋಗಿ ಎತ್ಕೊಲ್ಲ ಬರ್ತೀರಂತ ಕುಣಿಲತ್ತನು. ನನಗೆ ಬಿಟ್ಟು ಬಂದಿದ್ನಿ ಅಲ್ಲಿ ಹೋಗಮ್ಮು ಬೇಡ ಅಲ್ಲಿ ಹೋಗಮ್ಮು. ಇವಾಗ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೆ. ಸೊ ಕ್ರಾಕ್ಸ್ ತಂದಿದ್ದೆ ನಾನು ಅವನಿಗೆ ಓಡಾಡ್ತಾನೆ ಅಂತ. ಕ್ರಾಕ್ಸ್ ಹಾಕಿದ್ದೀನಿ. ಹಾಕು ಅನ್ನೋಣ ಹಾಕ್ತೆ. ತೊಗೊಂಬ ಕುಡು ಅಂದ್ ಕೂಡ ಏನುವಾ ಇವಾಗ ಹೋಗ್ಬೇಕು. ಫೋನ್ ಬಂತು 1/2 ಅವರ್ ಆಯಿತು ಇವಾಗ. ಹಾಗಾಗಿ ಹೋಗಬೇಕು ಅಂತ ಏನು ಬೇಕು ನಡೆದಿದ್ದೀನಿ. ಇವಾಗ ಎಲ್ರಿಗೂ ಟಾಟಾ ಮಾಡಿ ಹೊರಡೋದೆ. ಚಲೋ ಬೇಡ ಸಾಕು ಒಂದೇ. ನಾನು ಕೇಳ್ತಿದ್ದ ಗೈಸ್, ಹಾಗಾಗಿ ಲೇಟ್ ಆಯಿತು. ನನ್ನ ಮನೆಗೆ ಬಂದು ಇವಾಗ ಮತ್ತೆ ತೊಗರಿ ತಂದಿದ್ದರು. ಸೊ ಹಾಗಾಗಿ ಅದನ್ನು ಕುದಿಸಿ ಇವಾಗ ಟೀ ಮಾಡ್ತಿದ್ದೀನಿ. ನನಗೆ ಟೀ ಮಾಡಬೇಕಂದ್ರೆ ಒಂದು ಐಡಿಯಾ ಬಂತು. ಏನಪ್ಪ ಅಂದರೆ ನಮ್ಮ ಮನೆಯವ್ರು ಬಂದಿದ್ದರು. ಸೊ ಅವ್ರಿಗೆ ಒಂದು 2 ಬ್ಯಾಕ್ ಟು ಬ್ಯಾಕ್ ಫ್ರ್ಯಾಂಕ್ ಮಾಡೋಣ ಅಂತ. ಸೊ ಏನು ಗೊತ್ತಾ ನೋಡಿ, ಇದು ಬ್ಲ್ಯಾಕ್ ಟೀ ಅಲ್ಲ ಗಾಯ್ಸ್, ಇದು ತೊಗರಿ ಕುದಿಸಿರೋದು ನೀರು ಬಿಸಿಯಾಗಿದೆ. ಸೊ ಇವಾಗ ಇದು ಬ್ಲ್ಯಾಕ್ ಟೀ ಅಂತ ನಾನು ಒಯ್ದುಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಒಂದು ಸಾರಿ ಒಯ್ದುಕೊಟ್ಟಾಗ ಕುಡಿದಿದ್ರು, ಒಂದು ಸಾರಿ ಕುಡಿದು ಆಮೇಲೆ ಚೆಲ್ಲೋದ್ರು ಗೈಸ್. ಹಾಗಾಗಿ ಇನ್ನೊಂದು ಸಾರಿ ಪ್ರ್ಯಾಂಕ್ ಮಾಡೋಣ ಅಂತ. ಸೊ ನಮ್ಮ ಮನೇಲಿ ಇವತ್ತು ಹಾಲಿನ ಟೀನ ಮಾಡ್ತಿದ್ದೀವಿ. ಸೊ ಹಾಲಿನ ಚಾನ ಒಯ್ದುಕೊಡ್ತೀನಿ ಲಾಸ್ಟಲ್ಲಿ. ಸೊ ಫಸ್ಟು ಖಾಲಿ ಗ್ಲಾಸ್ದು ಫ್ರ್ಯಾಂಕ್, ಆಮೇಲೆ ಬ್ಲ್ಯಾಕ್ ಟೀ ಅಂತ ಹೇಳಿ ಅದನ್ನು ಕೊಡೋದು. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಿಜವಾದ ಟೀನ ಕೊಡ್ತೀನಿ. ಅಲ್ಲಿ ಕೂತವ್ರೆ ನೋಡಿ.
ಇವಾಗ ನಾನು ಬ್ಯಾಕ್ ಟು ಬ್ಯಾಕ್ 2 ಫ್ರ್ಯಾಂಕ್ನ ಮಾಡ್ತಿದ್ದೀನಿ. ನೋಡಿ ಅವ್ರ ರಿಯಾಕ್ಷನ್ ನೋಡಿ. ಆಮೇಲೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಆಗಾಗ ಇದನ್ನೆಲ್ಲ ಆ ಥರ ಮಾಡ್ತಾಯಿರ್ತೀನಿ ಪ್ರ್ಯಾಂಕ್ಗಳು. ಬಟ್ ಅದನ್ನು ವೀಡಿಯೋದಲ್ಲಿ ಹಾಕಿರಲ್ಲ. ಇಷ್ಟು ದಿನ ನಾನು ವೀಡಿಯೋಸ್ ಮಾಡ್ತಿರಲಿಲ್ಲ ಅಲ್ವ, ಹಂಗಾಗಿ ಹಾಕಿಲ್ಲ. ಆವಾಗವಾಗ ಹಾಗೆಯೇ ಫ್ರ್ಯಾಂಕ್ಗಳು ನಡೀತಿರುತ್ತೆ ಗೈಸ್ ನೋಡಿ. ಫಸ್ಟು ಭಯ ಬಿದ್ದರು ಮೈ ಮೇಲೆ ಏನಾದರೂ ಚೆಲ್ತಾ ಅಂತ. ಸೊ ಆಮೇಲೆ ಅದನ್ನು ಕೊಟ್ಟೆ ನಾನು. ಆಮೇಲೆ ಕೊಡ್ತೀನಿ ಅನ್ನೋದಕ್ಕೆ ಅಲ್ಲಿಟ್ಟು ನಾನು ಹೋಗ್ತೀನಿ ಇವಾಗ ಮತ್ತೆ ಟೀ ಕೊಡೋದಕ್ಕೆ ಅಂತ ಹೋಗ್ತೀನಿ. ಆ ವಿಡಿಯೋದಲ್ಲಿ ನಾನು ಆಮೇಲೆ ನೋಡಿದಾಗ ಒಂದು ಗುಟುಕ್ ಕೊಡ್ತಿದ್ರು. ಒಂದೇ ಒಂದು ಗುಟುಕನ್ನ ಕುಡಿದು ಆಮೇಲೆ ಇಟ್ಟವ್ರೆ. ನನ್ನ ಎದುರುಗಡೆ ಕೊಡ್ತಿಲ್ಲ ನಾನು. ನಂಗೆ ಗೊತ್ತಾಯಿತು ಎಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಪ್ರ್ಯಾಂಕ್ ಹೊಗೆ ಹಾಕ್ಕೊಂಡಿದ್ದೆ ಅಂತ ತಿಳ್ಕೊಂಡಿದ್ದೆ. ಸೊ ಪ್ರ್ಯಾಂಕ್ ಸಕ್ಸಸ್ ಆಗಿದೆ. ಆಮೇಲೆ ಏನಪ್ಪ ಅಂದರೆ ನಾನು ನಮ್ಮ ಅಮ್ಮಂಗೂ ಪ್ರ್ಯಾಂಕ್ ಮಾಡಿದ್ದೆ ಅಲ್ವಾ ಹೋದ ವ್ಲಾಗಲ್ಲಿ. ನಮ್ಮ ಮನೆಯಲ್ಲಿ ಯಾರಾದರೂ ಆಂಟಿಯವ್ರು ಬಂದರೆ ಆಲ್ಮೋಸ್ಟ್ ನಾನು ಆವಾಗ ಮದುವೆಗಿಂತ ಮುಂಚೆ ಎಲ್ರಿಗೂ ಈ ಥರನೇ ಪ್ರ್ಯಾಂಕ್ ಮಾಡ್ತಿದ್ದೆ. ಈ ಪ್ರ್ಯಾಂಕ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ನಮ್ಮ ಮನೆಯವ್ರು ಕುಡಿ ಅಂತ ಅಂದರೆ ಕುಡಿತಿರ್ಲಿಲ್ಲ. ನೀನೇ ಕುಡಿ ನಾನು ವಲ್ಲ ಅಂತಿದ್ರು. ಸೊ ನಾನು ಕುಡಿತಿದ್ದೀನಿ ನೋಡು, ಚೆನ್ನಾಗಿದೆಯಲ್ಲ ಕುಡಿ ಅಂತಿದ್ದೀನಿ. ಆದರೆ ಅವ್ರು ಕೇಳ್ತಿಲ್ಲ. ಅಷ್ಟು ನನ್ನ ಮಗ ಬಂದ, ಅವ್ರು ಎತ್ಕೊಂಡು ಕೊಟ್ಟರು. ನಾನು ಕುಡ್ದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಕುಡಿಯೋದಿಲ್ಲ ಅಂದ್ಕೊಂಡೆ. ಅವ್ರಿಗೆ ಗೊತ್ತಾಗಿದೆ, ನನಗೆ ಗೊತ್ತು ಅದು ಟೀ ಅಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಕುಡ್ದಿಲ್ಲ. ಅವರು ಫಸ್ಟ್ ಒಂದು ಸಾರಿ ಪ್ರ್ಯಾಂಕ್ ಮಾಡಿದ್ನಲ್ಲ, ಅದರಿಂದ ಸ್ಮೆಲ್ಲಿಂದ ಕಂಡಿಡಿದ್ರು ಅಂದ್ಕೊಂಡೆ. ಬಟ್ ಅವ್ರು ಆಲ್ರೆಡಿ ಒಂದು ಗುಟುಕ್ ಕುಡ್ದವ್ರೆ. ಆಮೇಲೆ ವೀಡಿಯೋ ನೋಡಿದ್ಮೇಲೆ ನನಗೂ ಗೊತ್ತಾಗಿತ್ತು. ರಿಯಲ್ ಟೀನ ಕೊಟ್ಟೆ. ಪ್ರ್ಯಾಂಕು ಫೇಲ್ ಆಯಿತು ಅಂತ ಅಂದ್ಕೊಂಡೆ. ಬಟ್ ಸಕ್ಸಸ್ ಆಗಿದೆ. ನಿಮ್ಗೆ ಹೇಗೆ ಅನಿಸುತ್ತೆ? ಸಕ್ಸಸ್ ಆಗಿದೆ ಅನಿಸುತ್ತಾ ಅಥವಾ ಫೇಲ್ ಆಗಿದೆ ಅನಿಸುತ್ತಾ ಕಮೆಂಟ್ ಮಾಡಿ. ಅವ್ರು ಅಂದ್ಬಿಟ್ಟು ಕುಡಿದ್ರು ಗೈಸ್. ಆಮೇಲೆ ನಾನು ಫೇಲ್ ಆಗಿದೆ ಅಂತ ತಿಳ್ಕೊಂಡು ಸ್ಯಾಡ್ ಆಗಿದೆ. ಪ್ರ್ಯಾಂಕ್ ಸಕ್ಸಸ್ ಆಗಲಿಲ್ವಲ್ಲ ಅಂತ. ಸೊ ಇವಾಗ ನಾನು ಟೀ ಕುಡಿಬೇಕು. ನನ್ನ ಮಗನಿಗೆ ಹಾಲು, ನನಗೆ ಟೀ. ಆಮೇಲೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಏನಾದರೂ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೇಳಬೇಕು, ನನ್ನ ಲೈಫ್ದು ಏನಾದರೂ ಸ್ಟೋರೀಸ್ ಏನಾದರೂ ಬೇಕಿದ್ದರೆ ಪ್ಲೀಸ್ ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಈ ಥರ ಹೇಳಿ, ಈ ಥರ ವೀಡಿಯೋಸ್ ಮಾಡಿ ಅಂತ. ಸೊ ನಾನು ಟ್ರೈ ಮಾಡ್ತೀನಿ. ಆಮೇಲೆ ಪಕ್ಕ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಏನೋ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಕ್ಸಸ್ ಆದರೆ ಓಕೆ, ಫೇಲ್ಯೂರ್ ಆಗಿದೆ ಅಂತ ಅನಿಸ್ಲಾಗ್ತದ. ಏನಾಗಿದೆ ಕುಡ್ದಿದ್ದಿ ಕರೆ ಕುಡ್ದಿದ್ದಿ ಹೆಂಗಿತ್ತು ಫ್ರ್ಯಾಂಕ್? ಲಾಸ್ಟಲ್ಲಿ ಅವರೇ ಒಪ್ಕೊಂಡ್ರು ಕುಡಿದಿದ್ದೀನಿ ಅಂತ. ಹಾಗಾಗಿ ಅವ್ರಿಗೆ ಕೇಳಿದೆ ಹೆಂಗಿತ್ತು ಪ್ರ್ಯಾಂಕ್ ಅಂದೆ. ಸೊ ಇವಾಗ ನಾನು ಟೀ ಕುಡಿದು ಮುಗಿಸ್ದೆ. ಇವಾಗ ನೆಕ್ಸ್ಟು ಅಡುಗೆ ಎಲ್ಲ ಮಾಡಬೇಕು. ಸೊ ನಮ್ಮ ಮನೆಯಲ್ಲಿ ನಮ್ಮ ಮಾವ ಅವರೆಲ್ಲ ಬಂದಿದ್ದರು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಏನೋ ಕೆಲಸ ಇದೆ ಅಂತ, ಏನೋ ಮಾತುಕತೆ ಆಡೋದಕ್ಕೆ ಅಂತ ಬಂದಿದ್ದರು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.